ಹಾಯ್ ಗಾಯ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಇದು ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಮಾಡ್ಯೂಲ್ 4 ಇಂಪಾರ್ಟೆಂಟ್ ಕ್ವೆಶನ್ಸ್ನ ನೋಡೋಣ. ಸೊ ನಾವು ಥರ್ಡ್ ಮಾಡ್ಯೂಲ್ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಮುಗಿಸಿದ್ದೀವಿ. ಸೊ ಇವಾಗ ಫೋರ್ತ್ ಮಾಡ್ಯೂಲ್ ನೋಡೋಣ. ಸೊ ಫಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಬಂದು ಎಕ್ಸ್ಪ್ಲೇನ್ ಸಿಂಟ್ಯಾಕ್ಸ್ ಆಫ್ ಫಸ್ಟ್ ಆರ್ಡರ್ ಲಾಜಿಕ್. ಸೊ ಇಲ್ಲಿ ಫಸ್ಟ್ ಆರ್ಡರ್ ಲಾಜಿಕ್ ಅಂದರೆ ಏನು? ಫಸ್ಟ್ ಆರ್ಡರ್ ಲಾಜಿಕ್ ಅಂದರೆ ಅದು ಒಂದು ಲ್ಯಾಂಗ್ವೇಜ್. ಓಕೆನಾ? ನಾವು ರಿಯಲ್ ವರ್ಲ್ಡ್ ಆಬ್ಜೆಕ್ಟ್ಸ್ ಅಥವಾ ರಿಯಲ್ ವರ್ಲ್ಡ್ ಥಿಂಗ್ಸ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಲ್ಯಾಂಗ್ವೇಜ್ ಬಂದು ಫಸ್ಟ್ ಆರ್ಡರ್ ಲಾಜಿಕ್. ಓಕೆ. ಇಲ್ಲಿ ಸಿಂಟ್ಯಾಕ್ಸ್ ಅಂದರೆ ಏನು? ಸಿಂಟ್ಯಾಕ್ಸ್ ಅಂದರೆ ಇವಾಗ ನೀವು ನೋಡಿರ್ತೀರ, ಏನು ಸಿ ಪ್ರೋಗ್ರಾಮಿಂಗ್ ಆಗಲಿ, ಜಾವಾ ಆಗಲಿ, ಪೈಥನ್ ಆಗಲಿ, ಬೇರೆ ಯಾವುದೇ ಲ್ಯಾಂಗ್ವೇಜಸ್ಗಾಗಲಿ ಅದರದೇ ಆದಂಥ ಸಿಂಟ್ಯಾಕ್ಸಸ್ ಇರುತ್ತೆ ಅಲ್ವಾ? ಅಂದರೆ ಏನನ್ಬೋದು, ಜನರಲ್ ಆಗಿ ಇಟ್ ಇಸ್ ಅ ಜನರಲ್ ರೂಲ್ಸ್ ಅಂತಲೇ ನಾವು ಹೇಳ್ಬೋದು, ರೈಟ್? ಸೊ ಆ ಒಂದು ಸಿಂಟ್ಯಾಕ್ಸ್ ಅಂದರೆ ಈ ಫಸ್ಟ್ ಆರ್ಡರ್ ಲಾಜಿಕ್ದು ಲ್ಯಾಂಗ್ವೇಜ್ನ ಸಿಂಟ್ಯಾಕ್ಸ್ ಯಾವ ರೀತಿ ಬರಿತೀರಾ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಈ ಕ್ವೆಶನ್ ಹೇಳ್ತಿರೋದು. ಬನ್ನಿ ನಾವು ನೋಡೋಣ. ಸೊ ಈ ಒಂದು ಡಯಾಗ್ರಾಮು ತುಂಬಾನೇ ಇಂಪಾರ್ಟೆಂಟ್ ಆಯ್ತಾ, ನೀವು ಮಾಡ್ಬೇಕಿದನ್ನ. ಸೊ ಫಸ್ಟ್ ಇಲ್ಲಿ ಏನಂತ ಅಂದರೆ ಫಸ್ಟ್ ಸೆಂಟೆನ್ಸ್ ಏನು? ಸೆಂಟೆನ್ಸಲ್ಲಿ ಎರಡು ಸೆಂಟೆನ್ಸ್ ಇದೆ, ಅಟಾಮಿಕ್ ಸೆಂಟೆನ್ಸ್ ಮತ್ತು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ಅರ್ಥ. ಇಲ್ಲಿ ಅಟಾಮಿಕ್ ಸೆಂಟೆನ್ಸ್ ಅಂದರೆ ಇಟ್ ಈಸ್ ಅ ಬೇಸಿಕ್ ಸೆಂಟೆನ್ಸಸ್. ಅಂದರೆ ನಾವು ಜನರಲ್ ಆಗಿ ಮಾತಾಡ್ತೀವಲ್ವಾ, ಲೈಕ್ ಏನು, ಐ ಏಟ್ ಆ್ಯಪಲ್, ಶಿ ಗೋಸ್ ಟು ಸ್ಕೂಲ್ ಎವ್ರಿ ಡೇ. ಸೊ ದೀಸ್ ಆರ್ ದ ಬೇಸಿಕ್ ಸೆಂಟೆನ್ಸ್ ವಿಚ್ ಇಸ್ ಅಟಾಮಿಕ್ ಸೆಂಟೆನ್ಸ್. ನೆಕ್ಸ್ಟ್ ಕಾಂಪ್ಲೆಕ್ಸ್ ಸೆಂಟೆನ್ಸ್. ಏನಪ್ಪ ಈ ಕಾಂಪ್ಲೆಕ್ಸ್ ಸೆಂಟೆನ್ಸು ಅಂತ ಅಂದರೆ, ಇವಾಗ ನಾವು ಅಟಾಮಿಕ್ ಸೆಂಟೆನ್ಸ್ ಏನಂದ್ರಿ, ಬೇಸಿಕ್ ಸೆಂಟೆನ್ಸ್ ಅಂದ್ವಿ. ಈ ಒಂದು ಅಟಾಮಿಕ್ ಸೆಂಟೆನ್ಸ್ನ ಲಾಜಿಕಲ್ ಕನೆಕ್ಟಿವಿಟೀಸ್ ಯೂಸ್ ಮಾಡಿಕೊಂಡು ಅವೆರಡು ಅಟಾಮಿಕ್ ಸೆಂಟೆನ್ಸ್ನ ಕಂಬೈನ್ ಮಾಡ್ತೀವಲ್ವಾ, ಅದನ್ನು ನಾವು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ಕರಿತೀವಿ. ಸೊ ಲಾಜಿಕಲ್ ಕನೆಕ್ಟಿವಿಟೀಸ್ ಅಂತ ಅಂದರೆ ಯಾವ್ದ್ಯಾವ್ದು ಬರುತ್ತೆ? ಇವಾಗ ನಾಟ್ ಅಂತ ಅಂದರೆ ನೆಗೇಷನ್ ಆಫ್ ದ ಸ್ಟೇಟ್ಮೆಂಟ್, ಮತ್ತು ಆ್ಯಂಡ್, ಆರ್, ಇಂಪ್ಲಿಕೇಶನ್, ಮತ್ತು ಬೈ ಡೈರೆಕ್ಷನಲ್, ಆಮೇಲೆ ಕ್ವಾಂಟಿಫೈಯರ್ ವೇರಿಯಬಲ್ಸ್. ಓಕೆನಾ? ಸೊ ಇದೆಲ್ಲ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಲಾಜಿಕಲ್ ಕನೆಕ್ಟಿವಿಟೀಸ್ ಯೂಸ್ ಮಾಡಿಕೊಂಡು ಮಾಡೋದು. ನೆಕ್ಸ್ಟ್ ಟರ್ಮ್. ಟರ್ಮ್ ಅಂದರೆ ಏನು? ಟರ್ಮ್ ಅಂದರೆ ಅದು ಆಬ್ಜೆಕ್ಟ್. ಓಕೆನಾ? ನೆಕ್ಸ್ಟ್ ಇವಾಗ ಅದರಲ್ಲಿ ಕಾನ್ಸ್ಟೆಂಟ್ ಮತ್ತು ವೇರಿಯಬಲ್ ಅನ್ನೋ ಟರ್ಮ್ಸ್ ಇದೆ. ನೆಕ್ಸ್ಟ್ ಕ್ವಾಂಟಿಫೈಯರು, ಕಾನ್ಸ್ಟೆಂಟ್, ವೇರಿಯಬಲ್ಸ್, ಪ್ರಿಡಿಕೇಟ್, ಫಂಕ್ಷನ್ಸ್, ಮತ್ತು ಇದೆಲ್ಲ ನಾನು ಹೋಗ್ತಾ ಹೋಗ್ತಾ ನಿಮಗೆ ಹೇಳ್ಕೊಡ್ತೀನಿ. ಸೊ ಆಪರೇಟರ್ ಪ್ರೆಸಿಡೆನ್ಸ್ ಅಂದರೆ ಯಾವ ಒಂದು ಲಾಜಿಕಲ್ ಕನೆಕ್ಟಿವಿಟಿನ ನಾವು ಫಸ್ಟ್ ಯೂಸ್ ಮಾಡಬೇಕು, ಅದಾದಮೇಲೆ ನೆಕ್ಸ್ಟ್ ಯಾವುದು ಯೂಸ್ ಮಾಡಬೇಕು ಅಂತ ಆಪರೇಟರ್ ಪ್ರೆಸಿಡೆನ್ಸ್ ಇದನ್ನು ನೋಡಿಕೊಂಡೆ ಅದು ವರ್ಕ್ ಆಗುತ್ತೆ. ಓಕೆ. ಸೊ ನೆಕ್ಸ್ಟ್ ಇವಾಗ ನಾವು ಎಕ್ಸ್ಪ್ಲನೇಷನ್ ನೋಡೋಣ. ಸೊ ದ ಸಿಂಟ್ಯಾಕ್ಸ್ ಆಫ್ ಫಸ್ಟ್ ಆರ್ಡರ್ ಲಾಜಿಕ್ ಡಿಫೈನ್ಸ್ ದ ಸಿಂಬಲ್ ಯೂಸ್ಡ್ ಇನ್ ದ ಲ್ಯಾಂಗ್ವೇಜ್ ಆ್ಯಂಡ್ ದ ರೂಲ್ಸ್ ಫಾರ್ ಕಂಬೈನಿಂಗ್ ದೆಮ್. ಸಿಂಟ್ಯಾಕ್ಸ್ ಆಫ್ ದ ಫಸ್ಟ್ ಆರ್ಡರ್ ಲಾಜಿಕ್ ಏನು ಡಿಫೈನ್ ಮಾಡುತ್ತೆ ಅಂದರೆ, ಯಾವ್ಯಾವ ಸಿಂಬಲ್ಸು ಲ್ಯಾಂಗ್ವೇಜಲ್ಲಿ ಯೂಸ್ ಮಾಡಿದ್ದಾರೆ ಮತ್ತು ಅದರದ್ದು ರೂಲ್ಸ್ ಏನು ಕಂಬೈನ್ ಮಾಡೋದಕ್ಕೆ ಅಂತ ಏನು ಇದನ್ನು ನಾವು ಕಲಿಬೇಕು. ಓಕೆ. ಸೊ ಫಸ್ಟ್ ಸಿಂಬಲ್ಸ್ ಯಾವ್ದ್ಯಾವ್ದಿತ್ತು? ನಾನು ಹೇಳ್ದಂಗೆ ಸಿಂಬಲ್ಸ್ ಯಾವ್ದ್ಯಾವ್ದಿತ್ತು? ಕಾನ್ಸ್ಟೆಂಟು, ವೇರಿಯಬಲ್ಸು, ಪ್ರಿಡಿಕೇಟು, ಫಂಕ್ಷನ್ಸು, ಕ್ವಾಂಟಿಫೈಯರ್ಸು. ಸೊ ದೀಸ್ ಆರ್ ದ ಸಿಂಬಲ್ಸ್ ಅಂತ ನಾನು ಹೇಳಿದೆ ಇಲ್ಲಿ ಅಲ್ವಾ? ಏನು ಕಾನ್ಸ್ಟೆಂಟು, ವೇರಿಯಬಲ್ಸು, ಪ್ರಿಡಿಕೇಟು, ಫಂಕ್ಷನು, ಕ್ವಾಂಟಿಫೈಯರ್ಸ್ ಇದೆಲ್ಲ ಸಿಂಬಲ್ಸು. ಸೊ ಬನ್ನಿ ನೋಡೋಣ. ಕಾನ್ಸ್ಟೆಂಟ್ ಅಂದರೆ ಇಟ್ ರೆಪ್ರೆಸೆಂಟ್ ಅ ಸ್ಪೆಸಿಫಿಕ್ ಆಬ್ಜೆಕ್ಟ್ಸ್ ಇನ್ ದ ಡೊಮೈನ್. ಸೊ ಏನಪ್ಪ ಅಂದರೆ ಇವಾಗ ಆಬ್ಜೆಕ್ಟ್ಸ್ ಇರುತ್ತಲ್ವಾ ಒಂದು ಡೊಮೈನು, ಸೊ ಅದನ್ನು ರೆಪ್ರೆಸೆಂಟ್ ಮಾಡೋದೇ ಕಾನ್ಸ್ಟೆಂಟ್. ಎಕ್ಸಾಂಪಲ್ ರಿಚರ್ಡ್, ಜಾನ್. ಸೊ ಇದೆಲ್ಲ ಆಬ್ಜೆಕ್ಟ್ಸ್. ಓಕೆ. ಪ್ರಿಡಿಕೇಟ್ ಸಿಂಬಲ್ಸ್ ಅಂದರೆ ರೆಪ್ರೆಸೆಂಟ್ಸ್ ದ ರಿಲೇಷನ್ ಆರ್ ಪ್ರಾಪರ್ಟೀಸ್. ಸೊ ಆ ಒಂದು ಆಬ್ಜೆಕ್ಟ್ಗೆ ಯಾವ ರೀತಿ ರಿಲೇಷನ್ ಇದೆ ಅನ್ನೋದನ್ನ ಪ್ರಿಡಿಕೇಟ್ ಸಿಂಬಲ್ಸ್ ನಮಗೆ ಹೇಳುತ್ತೆ. ಓಕೆನಾ? ಇಟ್ ಹ್ಯಾಸ್ ಅ ಫಿಕ್ಸ್ಡ್ ನಂಬರ್ ಆಫ್ ಆರ್ಗ್ಯುಮೆಂಟ್ಸ್. ಅಂದರೆ ಇವಾಗ ಆ ಒಂದು ರಿಲೇಷನ್ಗೆ ಫಿಕ್ಸ್ಡ್ ನಂಬರ್ ಆಫ್ ಆರ್ಗ್ಯುಮೆಂಟ್ಸ್ ಅಂದರೆ ಕೌಂಟಬಲ್ ನಂಬರ್ ಆಫ್ ಆರ್ಗ್ಯುಮೆಂಟ್ಸ್ ಅಂತಲೇ ನಾವು ಹೇಳ್ಬೋದು. ಎಕ್ಸಾಂಪಲ್ ಇವಾಗ ಕಿಂಗ್ ಜಾನ್ ಇದೇನು ರೆಪ್ರೆಸೆಂಟ್ ಮಾಡ್ತಿದೆ? ಜಾನ್ ಬಂದು ಒಂದು ಕಿಂಗ್. ಆಮೇಲೆ ಬ್ರದರ್ ರಿಚರ್ಡ್ ಜಾನ್. ಸೊ ರಿಚರ್ಡ್ ಇಸ್ ಅ ಬ್ರದರ್ ಆಫ್ ಜಾನ್ ಅಂತಲೇ ನಾವು ಹೇಳ್ಬೋದು. ಸೊ ದಟ್ ಈಸ್ ವಾಟ್ ದ ರಿಲೇಷನ್. ಓಕೆ. ಜಾನಿಗೆ ಕಿಂಗ್, ಇಲ್ಲಿ ಬ್ರದರ್ ಬಂದು ರಿಚರ್ಡ್ ಮತ್ತು ಜಾನಿಗೆ ರಿಲೇಷನ್ ಏನು? ಬ್ರದರ್ಹುಡ್. ದಟ್ಸ್ ವಾಟ್. ನೆಕ್ಸ್ಟ್ ಫಂಕ್ಷನ್ ಸಿಂಬಲ್ಸ್.
ಸೊ ಮ್ಯಾಪ್ಸ್ ಆಬ್ಜೆಕ್ಟ್ ಟು ದ ಅನದರ್ ಆಬ್ಜೆಕ್ಟ್ಸ್ ಈವನ್ ದೇ ಹ್ಯಾವ್ ಅ ಫಿಕ್ಸ್ಡ್ ಆರಿಟಿ. ಅಂದ್ರೆ ಒಂದು ಆಬ್ಜೆಕ್ಟ್ನ ಇನ್ನೊಂದು ಆಬ್ಜೆಕ್ಟ್ಗೆ ನಾವು ಮ್ಯಾಪ್ ಮಾಡ್ತೀವಿ. ಆಮೇಲೆ ಇದಕ್ಕೂ ಕೂಡ ಫಿಕ್ಸ್ಡ್ ಆರಿಟಿ ಅಂದ್ರೆ ಫಿಕ್ಸ್ಡ್ ನಂಬರ್ ಆಫ್ ಆರ್ಗ್ಯುಮೆಂಟ್ಸ್ ಇರತ್ತೆ ಅಂತ. ಎಕ್ಸಾಂಪಲ್ ನೋಡೋಣ. ಲೆಫ್ಟ್ ಲೆಗ್, ಸೊ ಇದೊಂದು ಪ್ರಿಡಿಕೇಟ್. ಪ್ರಿಡಿಕೇಟ್ ಅಂದ್ರೆ ಏನು? ಜಸ್ಟ್ ನಥಿಂಗ್ ಲೈಕ್ ಅ ಫಂಕ್ಷನ್ ಅಷ್ಟೇ. ಪ್ರಿಡಿಕೇಟ್. ಆಮೇಲೆ ಜಾನ್, ಜಾನ್ ಇಸ್ ಅ ಆಬ್ಜೆಕ್ಟ್. ಸೊ ಇದೇನ್ ಮಾಡ್ತಿದೆ? ಫಂಕ್ಷನ್ ಆಬ್ಜೆಕ್ಟ್ ನ ಇನ್ಪುಟ್ ಆಗಿ ತಗೊಳ್ತಿದೆ. ಓಕೆನಾ? ಆಮೇಲೆ ಅದು ಔಟ್ಪುಟ್ ಕೂಡ ಇನ್ನೊಂದು ಆಬ್ಜೆಕ್ಟ್ ಆಗಿರುತ್ತೆ. ಸೊ ಸಿ, ಲೆಫ್ಟ್ ಲೆಗ್ ಆಫ್ ಜಾನ್ ಓಕೆ ಇಸ್ ಈಕ್ವಲ್ ಟು ವಾಟ್? ಅದು ಅದ್ರದ್ದು ರಿಸಲ್ಟ್. ಲೆಫ್ಟ್ ಲೆಗ್ ಆಫ್ ಜಾನ್ ಬಂದು ಒಂದು ಆಬ್ಜೆಕ್ಟ್, ರೈಟ್? ಸೊ ದಟ್ ಇಸ್ ವಾಟ್ ಫಂಕ್ಷನ್ ಸಿಂಬಲ್. ನೆಕ್ಸ್ಟ್, ವೇರಿಯಬಲ್ಸ್. ಸೊ ದೇ ರೆಪ್ರೆಸೆಂಟ್ ಅನ್ನೋನ್ ಆಬ್ಜೆಕ್ಟ್ಸ್. ಸೊ ಏನಪ್ಪ ಈ ಅನ್ನೋನ್ ಆಬ್ಜೆಕ್ಟ್ಸ್ ಅಂತ ಅಂದ್ರೆ, ಇವಾಗ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಸೊ ಸ್ಟೂಡೆಂಟ್ಸ್, ಇವಾಗ ಎಲ್ಲ ಸ್ಟೂಡೆಂಟ್ಸ್ಗೆ ನಾನು ರೆಫರ್ ಮಾಡ್ತಿದ್ದೀನಿ. ಲೈಕ್ ಎವ್ರಿ ಸ್ಟೂಡೆಂಟ್ಸ್ ಇನ್ ಅ ಕ್ಲಾಸ್ ಹ್ಯಾಸ್ ಅ ಪೆನ್. ನಾನಿಲ್ಲಿ ಒಂದು ಸ್ಟೂಡೆಂಟ್ಸ್ನ ನಾನು ಪಾಯಿಂಟ್ ಔಟ್ ಮಾಡ್ತಿಲ್ಲ, ಎಲ್ಲ ಸ್ಟೂಡೆಂಟ್ಸ್ ಕೇಳ್ತಾ ಇದ್ದೀನಿ. ಏನಂತ? ಡಸ್ ಎನಿ ಒನ್ ಹ್ಯಾವ್ ಪೆನ್ ಅಂತ. ಓಕೆ? ಅಥವಾ ಎವ್ರಿ ಸ್ಟೂಡೆಂಟ್ಸ್ ಹ್ಯಾಸ್ ಅ ಪೆನ್ ಅಂತ ನಾನು ಎಲ್ಲಾರನ್ನೂ ರೆಫರ್ ಮಾಡ್ತಾ ಇದ್ದೀನಿ. ಸೊ ಎವ್ರಿಬಡಿ. ಸೊ ಎಕ್ಸ್ ವೈ ಝೆಡ್ ಅನ್ನೋ ಥರ. ಓಕೆ? ಎಕ್ಸ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅನ್ನೋ ಥರ. ನೆಕ್ಸ್ಟ್, ಕ್ವಾಂಟಿಫೈಯರ್ಸ್. ಸೊ ಏನಪ್ಪ ಈ ಕ್ವಾಂಟಿಫೈಯರ್ಸ್ ಅಂದ್ರೆ? ಯೂಸ್ ಟು ಎಕ್ಸ್ಪ್ರೆಸ್ ಯೂನಿವರ್ಸಲ್ ಅಂಡ್ ಎಕ್ಸಿಸ್ಟೆನ್ಷಿಯಲ್ ಸ್ಟೇಟ್ಮೆಂಟ್ಸ್. ಸೊ ನಾವ್ ಇದನ್ನ ಯಾವ ರೀತಿ ಹೇಳ್ಬೋದು ಅಂದ್ರೆ, ತುಂಬಾ ಆಬ್ಜೆಕ್ಟ್ಸ್ನ ನಾವು ಇಲ್ಲಿ ರೆಪ್ರೆಸೆಂಟ್ ಮಾಡ್ತೀವಲ್ವಾ, ಅದಕ್ಕೋಸ್ಕರ ಕ್ವಾಂಟಿಫೈಯರ್ನ ಯೂಸ್ ಮಾಡೋದು. ಇಲ್ಲಿ ನೋಡಿ, ಫಾರ್ ಆಲ್, ದೇರ್ ಎಕ್ಸಿಸ್ಟ್. ಸೊ ಫಾರ್ ಆಲ್ ಬಂದು ಯೂನಿವರ್ಸಲ್, ಎಲ್ಲಾರು. ದೇರ್ ಎಕ್ಸಿಸ್ಟ್ ಅಂದ್ರೆ ಸಮ್ ಆಬ್ಜೆಕ್ಟ್ಸ್ನ ನಾವು ರೆಪ್ರೆಸೆಂಟ್ ಮಾಡ್ತಿದೀವಿ. ಸೊ ದಟ್ ಇಸ್ ವಾಟ್ ಕ್ವಾಂಟಿಫೈಯರ್ಸ್. ನೆಕ್ಸ್ಟ್, ಯಾವ ರೀತಿ ಒಂದು ಎಕ್ಸ್ಪ್ರೆಷನ್ನ ನಾವು ಬಿಲ್ಡ್ ಮಾಡ್ತೀವಿ ಅನ್ನೋದು. ಓಕೆ? ಇವಾಗ ನಮಗೆ ಸೆಂಟೆನ್ಸಸ್ ಗೊತ್ತು. ಸೊ ಅದರಿಂದ ನಾವು ಯಾವ ರೀತಿ ಎಕ್ಸ್ಪ್ರೆಷನ್ ಅಂದ್ರೆ ಏನು? ಸೆಂಟೆನ್ಸಸ್ ಇರತ್ತೆ, ಲಾಜಿಕಲ್ ಕನೆಕ್ಟಿವಿಟೀಸ್ ಇರತ್ತೆ, ಎಲ್ಲಾನು ಇರುತ್ತೆ. ಯಾವ ರೀತಿ ನಾವು ಬಿಲ್ಡ್ ಮಾಡ್ತೀವಿ? ಫಸ್ಟ್ ಒನ್ ಬಂದು ಟರ್ಮ್ಸ್. ಟರ್ಮ್ಸ್ ಅಂದ್ರೆ ಏನು? ಅದು ಒಂದು ಆಬ್ಜೆಕ್ಟ್. ಓಕೆನಾ? ಇವಾಗ ಕಾನ್ಸ್ಟೆಂಟ್ಸ್ನು ಟರ್ಮ್ಸ್ ಅಂತ ತಗೊಂತೀವಿ, ವೇರಿಯಬಲ್ಸು ಟರ್ಮ್ಸ್ ಆಗುತ್ತೆ. ಇವಾಗ ನೀವು ಯಾವುದೋ ಒಂದು ಫಂಕ್ಷನ್ಗೆ ಆಬ್ಜೆಕ್ಟ್ ಹಾಕಿರ್ತೀರಾ, ಅದು ನಮಗೆ ವಾಪಸ್ಸು ಔಟ್ಪುಟ್ ಆಬ್ಜೆಕ್ಟ್ ಕೊಡುತ್ತೆ. ಸೊ ದಟ್ ಈಸ್ ಆಲ್ಸೋ ವಾಟ್ ಟರ್ಮ್ಸ್, ದಟ್ ಈಸ್ ಆಲ್ಸೋ ಅ ಆಬ್ಜೆಕ್ಟ್, ರೈಟ್? ಸೊ ಅದನ್ನು ಕೂಡ ಟರ್ಮ್ಸ್ಗೆ ನಾವು ರೆಫರ್ ಮಾಡ್ತೀವಿ. ನೆಕ್ಸ್ಟ್, ಅಟಾಮಿಕ್ ಸೆಂಟೆನ್ಸ್. ನಾನು ಹೇಳಿದೆ ಅಟಾಮಿಕ್ ಸೆಂಟೆನ್ಸ್ ಅಂದ್ರೆ ಏನು? ಬೇಸಿಕ್ ಫ್ಯಾಕ್ಟ್ಸ್ ಆರ್ ಬೇಸಿಕ್ ಸೆಂಟೆನ್ಸ್, ರೈಟ್? ಸೊ ಇದರಲ್ಲಿ ನಮಗೆ ಟೂ ಟೈಪ್ಸ್ ಇದೆ. ಸೊ ಬಂದು ಪ್ರಿಡಿಕೇಟ್ ಅಪ್ಲೈ ಟು ದ ಟರ್ಮ್ಸ್ ಅಂದ್ರೆ, ಫಂಕ್ಷನ್ನಿಗೆ ನಾವು ಆಬ್ಜೆಕ್ಟ್ಸ್ನ ಪಾಸ್ ಮಾಡ್ತೀವಲ್ವಾ, ಅದನ್ನ ಪ್ರಿಡಿಕೇಟ್ ಫಂಕ್ಷನ್ ಅಪ್ಲೈ ಟು ದ ಟರ್ಮ್ಸ್. ಆಮೇಲೆ ಈಕ್ವಿಟಿ. ಈಕ್ವಿಟಿ ಅಂತ ಅಂದ್ರೆ, ಇವಾಗ ಫಾದರ್ ಜಾನ್ ಇಸ್ ಈಕ್ವಲ್ ಟು ಹೆನ್ರಿ ಅಂದ್ರೆ ಎರಡು ಈಕ್ವಲ್ ಆಗಿರ್ಬೇಕು. ಫಾದರ್ ಆಫ್ ಜಾನ್ ಅವರು ಹೆನ್ರಿ ಆಗಿರ್ಬೇಕು, ಮತ್ತೆ ಈ ಸೈಡು ಅದು ಈಕ್ವಲ್ ಆಗಬೇಕು. ಸೊ ದಟ್ ಇಸ್ ವಾಟ್ ಈಕ್ವಿಟಿ. ನೆಕ್ಸ್ಟ್, ಕಾಂಪ್ಲೆಕ್ಸ್ ಸೆಂಟೆನ್ಸ್. ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂದ್ರೆ ಏನು? ಕಂಬೈನಿಂಗ್ ದ ಅಟಾಮಿಕ್ ಸೆಂಟೆನ್ಸ್ ಯೂಸಿಂಗ್ ಅ ಲಾಜಿಕಲ್ ಕನೆಕ್ಟಿವಿಟೀಸ್. ಅದನ್ನು ನಾನು ಹೇಳ್ದೆ, ರೈಟ್? ಸೊ ಲಾಜಿಕಲ್ ಕನೆಕ್ಟಿವಿಟೀಸ್ನ ಯೂಸ್ ಮಾಡಿಕೊಂಡು ಅಟಾಮಿಕ್ ಸೆಂಟೆನ್ಸ್ನ ನೀವು ಯಾವ ರೀತಿ ರೆಪ್ರೆಸೆಂಟ್, ಅಥವಾ ಕಾಂಪ್ಲೆಕ್ಸ್ ಸೆಂಟೆನ್ಸ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ ಅನ್ನೋದೇ ಇಲ್ಲಿ ಇಲ್ಲಿ ಅಂದ್ರೆ, ಅಟಾಮಿಕ್ ಸೆಂಟೆನ್ಸ್ನ ಲಾಜಿಕಲ್ ಕನೆಕ್ಟಿವಿಟೀಸ್ ಯೂಸ್ ಮಾಡಿಕೊಂಡು ಯಾವ ರೀತಿ ಕಾಂಪ್ಲೆಕ್ಸ್ ಸೆಂಟೆನ್ಸ್ನ ಫಾರ್ಮ್ ಮಾಡ್ತೀರಾ, ದಟ್ ಇಸ್ ವಾಟ್ ಕಾಂಪ್ಲೆಕ್ಸ್ ಸೆಂಟೆನ್ಸ್. ಸೊ ಆಮೇಲೆ ಕ್ವಾಂಟಿಫೈಡ್ ಸೆಂಟೆನ್ಸಸ್ ಏನು? ನಮಗೆ ಆಲ್ರೆಡಿ ಗೊತ್ತು ಕ್ವಾಂಟಿಫೈಯರ್ಸ್ ಯಾರು? ಫಾರ್ ಆಲ್, ದೇರ್ ಎಕ್ಸಿಸ್ಟ್ ಅಷ್ಟೇ. ಎಲ್ಲ ಆಬ್ಜೆಕ್ಟ್ಸ್, ನಾವು ಎಲ್ಲ ಆಬ್ಜೆಕ್ಟ್ ಬಗ್ಗೆ ಮಾತಾಡ್ತೀವಿ ಅಲ್ವಾ, ಅದನ್ನ ಕ್ವಾಂಟಿಫೈಡ್ ಸೆಂಟೆನ್ಸ್ ಅಂತ ಕರಿತೀವಿ. ಓಕೆ? ನೆಕ್ಸ್ಟ್, ಈಕ್ವಿಟಿ. ಇವಾಗ ತಾನೇ ಹೇಳ್ದೆ ಈಕ್ವಿಟಿ. ಸೊ ಚೆಕ್ಸ್ ಟೂ ಥಿಂಗ್ಸ್ ಆರ್ ಸೇಮ್. ಎರಡೂ ಕಡೆ ಆರ್ ಎಚ್ ಎಸ್ ಎಲ್ ಎಚ್ ಎಸ್ ಈಕ್ವಲ್ ಇದೆಯಾ ಅಂತ ಚೆಕ್ ಮಾಡ್ತೀವಿ. ಫಾದರ್ ಆಫ್ ಜಾನ್ ಹೆನ್ರಿ ಇದ್ದು ನಮ್ಗೆ ಆರ್ ಎಚ್ ಎಸ್ ಅಲ್ಲೂ ಹೆನ್ರಿ ಇದ್ರೆ, ಸೊ ವಾಟ್? ಸೊ ಅದು ಈಕ್ವಿಟಿ ಪಾಸ್ ಆಗತ್ತೆ. ಸೊ ದಟ್ಸ್ ವಾಟ್. ಸೊ ಅರ್ಥ ಆಯ್ತಲ್ವಾ ಗೈಸ್? ತುಂಬಾನೇ ಈಸಿ ಇದೆ. ಸೊ ನಥಿಂಗ್ ಟು ವರಿ. ಸೊ ಆರಾಮಾಗಿ ನಾವು ಈ ಕ್ವೆಶನ್ನ ಬರಿಬೋದು ಅಲ್ವಾ? ಸೊ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ನಾನು ಇನ್ನೂ ಇಂಪಾರ್ಟೆಂಟ್ ಕ್ವೆಶನ್ಸ್ ಮಾಡ್ಯೂಲ್ 4 ಮೇಲೆ ಕವರ್ ಮಾಡ್ತೀನಿ. ಓಕೆ? ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.